ನೋಡಿದ್ರೆ ಕೊಬ್ಬರಿ ಹಾಳು. ಕೊಬ್ಬರಿ ಹೊಡೆದ್ರು ಕೊಬ್ಬರಿ ಇವಾಗ ಅದೇ ಬಾಂಡ್ಲಿಗೆ ಮತ್ತೆ ತುಂಬಾ ಟೇಸ್ಟಿ ಆಗಿ ಬಂದು ಗಂಡನಿಗೆ ಕಷ್ಟ ಆಗಬಾರ್ದು ಅಂತ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೋಮವಾರದ ವ್ಲಾಗ್ ಇದು. ನಾನು ಕೂತ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಇವತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬರ್ಫಿ ಮಾಡೋಣ ಅಂತ. ಗೋಡಂಬಿ, ಬಾದಾಮಿ ಇದೊಂದು ಆ ಕಲ್ಲಂಗಡಿ ಹಣ್ಣಿನ ಬೀಜ ಅಂತ ಅನ್ಕೊಂಡಿದೀನಿ. ಒಂದ್ ಸೀಡ್ಸ್ ಇತ್ತು, ಇದೆಲ್ಲ ಅಕ್ಕ ಕೊಟ್ಟಿದ್ರು. ಕಲ್ಲಂಗಡಿ ಹಣ್ಣು ಬೀಜ ಮತ್ತೆ ಬಾದಾಮಿನ. ಹಾಗೆ ಸ್ವಲ್ಪ ಗೋಡಂಬಿ, ಉತ್ತತ್ತಿ ಇದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಇನ್ನ ಇದ್ರ ಜೊತೆ ಕೊಬ್ಬರಿ ಕೂಡ ಹಾಕ್ತೀನಿ ನಾನು. ಮನೆಯಲ್ಲಿ ಎಷ್ಟು ಡ್ರೈ ಫ್ರೂಟ್ಸ್ ಇದೆಯೋ ಅಷ್ಟನ್ನು ಕೂಡ ಹಾಕ್ಬಿಟ್ಟು ಇವತ್ತು ಬರ್ಫಿ ಮಾಡ್ತಾ ಇದ್ದೀನಿ. ನನ್ಗೆ ಈ ಲಾಡುಗಿಂತ ಬರ್ಫಿ ಮಾಡಿದ್ರೆ ಇಷ್ಟ ಆಗ್ತದೆ. ಇನ್ನ ಏನಾದ್ರೂನು ಇದ್ರೆ ಅದನ್ನು ಕೂಡ ಸೇರ್ಸ್ಕೊಳ್ಬಹುದು. ಡ್ರೈ ಫ್ರೂಟ್ಸ್, ಪಿಸ್ತಾ, ದ್ರಾಕ್ಷಿ ಇಂಥದ್ದೆಲ್ಲ ಸೇರ್ಸ್ಕೊಳ್ಬಹುದು. ಎಲ್ಲಾನು ನಾನು ನೀಟಾಗಿ ತಟ್ಟೆನಲ್ಲಿ ಜೋಡಿಸಿದ್ದೀನಿ. ಇನ್ನೇನ್ ಕೊಬ್ಬರಿನ ಕಟ್ ಮಾಡೋದಕ್ ಬಂದೆ, ನೋಡಿದ್ರೆ ಕೊಬ್ಬರಿ ಹಾಳು. ನಿನ್ನೆ ಶಾರದತೆ ಮನೆ ಅಂಗಳದಿಂದ ತಂದಿದ್ದೆ, ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾವೇನೋ ಮಾಡೋ ಕಟ್ಕೊಂಡೆ ಅಂತ ಎಲ್ಲ ರೆಡಿ ಮಾಡ್ಕೊ ಕೊಬ್ಬರಿ ಹೊಡೆದ್ರು ಕೊಬ್ಬರಿ ಕೊಬ್ಬರಿ ಸ್ವಲ್ಪ ತೊಂದರೆ ಹಾಕ. ಆ ಹಾಳಾಗಿರೋ ಕೊಬ್ಬರಿನ ಅಲ್ಲೇ ಅಂಗಳದಲ್ಲಿ ಇಟ್ಬಿಟ್ಟು ಸ್ವಲ್ಪ ಒಳ್ಳೆ ಕೊಬ್ಬರಿನ ತಗೊಂಡ್ ಬಂದೆ. ಶಾರದತೆ ಎಣ್ಣೆ ಮಾಡಿಸ್ತಾರೆ. ಗೀತತ್ತೆ ಮನೆದೋ ಶಾರದತೆ ಮನೆದೋ ಅಂತ ಗೊತ್ತಾಗ್ಲಿಲ್ಲ ನನ್ಗೆ ಕೊಬ್ಬರಿ. ತಂದು ತೊಳೆದು ಒಂದು ಒಣ ಬಟ್ಟೆನಲ್ಲಿ ಒರೆಸಿದ್ದಾಯ್ತು ಕೊಬ್ಬರಿನ. ಇನ್ನ ನಾನು ಈ ಗ್ರೇಟರ್ ಸಹಾಯದಿಂದ ತುರ್ಕೊಳ್ತಾ ಇದ್ದೀನಿ ಆಯ್ತಾ. ಕೊಬ್ಬರಿನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಇವತ್ತು. ಸ್ವಲ್ಪ ಜಾಸ್ತಿ ಆಗ್ಲಿ ಬರ್ಫಿ ಅಂತ. ಮತ್ತೆ ತಿನ್ನೋದಕ್ಕೂ ಚೆನ್ನಾಗಿರ್ತದೆ ಅಂತ. ಕೊನೆನಲ್ಲಿ ಖರ್ಜೂರ ಕೂಡ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ. ಈ ಕಾಯಿ ತುರಿಯೋ ಮಣೆ ಇದೆ ಅಲ್ವಾ, ಸಾಮಾನ್ಯವಾಗಿ ಇದ್ರಲ್ಲೇ ನಾನು ಕಟ್ ಮಾಡ್ಕೊಳ್ತೀನಿ. ಚಾಕು ಸಹಾಯದಿಂದೆಲ್ಲ ಕಟ್ ಮಾಡೋದು ತುಂಬಾ ಕಡಿಮೆ. ಇನ್ನ ಈ ಉತ್ತತ್ತಿ ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಂಡ್ ಬಂದೆ. ನಂತರ ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡೆ, ಒಂದ್ 2 ಏಲಕ್ಕಿ. ಹಾಗೆ ಒಲೆ ಮೇಲೆ ಒಂದು ಬಾಣ್ಲೆ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ. ಮೊದ್ಲಿಗೆ ಕೊಬ್ಬರಿನ ನೀಟಾಗಿ ಫ್ರೈ ಮಾಡೋಣ ತುಪ್ಪದಲ್ಲಿ ಅಂತ ಮೊದ್ಲಿಗೆ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಕೊಬ್ಬರಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡೆ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡೆ ನಾನು. ಬೆಲ್ಲ ಕೂಡ ಬೇಕಾಗ್ತದೆ. ನಾವು ಬರ್ಫಿ ಮಾಡೋದ್ರಿಂದ ಬೆಲ್ಲ ಹಾಕಿಲ್ಲ ಅಂತಂದ್ರೆ ಅಂದ್ರೆ ಬರ್ಫಿ ಆಗೋದಿಲ್ಲ. ಹಂಗಾಗಿ ಕೊಬ್ಬರಿನ ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡೆ. ಇವಾಗ ಅದೇ ಬಾಣ್ಲಿಗೆ ಮತ್ತೆ ತುಪ್ಪ ಹಾಕ್ಬಿಟ್ಟು ಗೋಡಂಬಿ, ಇನ್ನ ಈ ಬಾದಾಮಿ, ಇನ್ನ ಇದು ಕಲ್ಲಂಗಡಿ ಹಣ್ಣಿನ ಬೀಜ ಇದನ್ನೆಲ್ಲ ಸೇರ್ಸಿದೀನಿ. ಇದನ್ನೆಲ್ಲ ಇವಾಗ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡೆ, ಅಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಂಡೆ. ನಂತರ ಇದನ್ನು ಅಷ್ಟೇನೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡೆ. ನಂತರ ಮತ್ತೆ ಇದೇ ಬಾಣ್ಲೆಗೆ ನಾನು ತುಪ್ಪನ ಹಾಕ್ಬಿಟ್ಟು ಉತ್ತತ್ತಿ ಏನ್ ಪುಡಿ ಮಾಡಿದ್ದಲ್ವಾ ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಉತ್ತತ್ತಿನ ಪೌಡರ್ ಮಾಡ್ಬಿಟ್ಟಿದೆ, ಇಲ್ಲಾಂತಂದ್ರೆ ಉತ್ತತ್ತಿ ತಿನ್ನೋದಕ್ಕಾಗೋದಿಲ್ಲ. ಹಂಗಾಗಿ ಇನ್ನ ನಾನು ಖರ್ಜೂರನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿಲ್ಲ. ಖರ್ಜೂರ ಏನ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ ಆಯ್ತಾ. ಇವಾಗ ನಾನು ಇದೇ ಬಾಣ್ಲೆಗೆ 1 ಕಪ್ ನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. 1 ಕಪ್ ಬೆಲ್ಲಗೆ ಸ್ವಲ್ಪ ನೀರನ್ನ ಸೇರ್ಸಿದೀನಿ. ಬೆಲ್ಲ ಕರಗುವವರೆಗೂ ಕೂಡ ಅಂದ್ರೆ ನೀಟಾಗಿ ತಿರುಗಿಸ್ಕೊಂಡೆ. ಬೆಲ್ಲ ಕರಗಿದ ನಂತರ ಸ್ವಲ್ಪ ಅಂಟು ಬರ್ತಾ ಇದೆ ಅನ್ನೋ ಹಾಗ ನಾನು ಇಲ್ಲಿ ಹುರಿದಿಟ್ಟಂತಹ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಸೇರ್ಸಿದೀನಿ. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದ್ರೆ ಏನಿಲ್ಲ ಅಂತಂದ್ರುನು ನಾನು ಮತ್ತೆ ಒಂದು 10 ನಿಮಿಷ ಚೆನ್ನಾಗಿ ಸಣ್ಣ ಊರಿನಲ್ಲಿ ಇದನ್ನ ಈ ತರ ತಿರುವಿದ್ದೆ. ಸ್ವಲ್ಪ ಅಂದ್ರೆ ಪಾಕ ಆಗ್ಲಿ ಅದು ನೀಟಾಗಿ ಅಂತ ಪ್ಲೇಟಿಗೆ ಹಾಕಿದಾಗ ಕಟ್ ಮಾಡೋದಕ್ ಬರ್ಬೇಕು ಅಂತ. ನೀವು ಬೆಲ್ಲ ಸ್ವಲ್ಪ ಕಡಿಮೆ ಕೂಡ ಹಾಕೊಳ್ಬಹುದು. ಇವಾಗ ಏಲಕ್ಕಿ ಪುಡಿ ಕೂಡ ಸೇರ್ಸಿದೀನಿ. ಒಂದು ಪ್ಲೇಟಿಗೆ ತುಪ್ಪನ ಸವರ್ಬಿಟ್ಟು ಇಟ್ಟಿದ್ದೆ ನಾನು ಪಕ್ಕದಲ್ಲಿ. ಬರ್ಫಿ ಹಾಕೋದಕ್ಕೆ ಇನ್ನೇನ್ ರೆಡಿ ಆಯ್ತು ಅನ್ನುವಾಗ ನಾನು ತೆಗ್ದ್ಬಿಟ್ಟು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಈ ತರ ಒಟ್ಟುಗೂಡ್ಸೋದಕ್ ಬರ್ತಾ ಇದೆ ಅನ್ನೋ ಹಾಗ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ನೀಟಾಗಿ
ಹರಡ್ತಾ ಇದ್ದೀನಿ. ನಂತರ ಒಂದು ಬೌಲ್‌ಗೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಈ ತರ ನೀಟಾಗಿ ಹರಡ್ದೆ ನಾನು ಬರ್ಫಿನ. ಸ್ವಲ್ಪ ಬಿಸಿ ಇರುವಾಗ್ಲೇನೆ ನಾನು ಕಟ್ ಮಾಡಿ ಇಟ್ಕೊಂಡೆ. ಇಲ್ಲ ಅಂತಂದ್ರೆ ಫುಲ್ ಅಂದ್ರೆ ಗಟ್ಟಿಯಾದ ನಂತರ ಕಟ್ ಮಾಡ್ತೀನಿ ಅಂತಂದ್ರೆ ಪುಡಿ ಪುಡಿ ಆಗ್ಬಿಡ್ತದೆ. ಹಂಗಾಗಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ನಂತರ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಟಿರುವಂತದ್ದು. ಇದು ಸೆಟ್ ಆಗೋದಕ್ಕೆ ಏನಿಲ್ಲ ಅಂತಂದ್ರುನು ಒಂದು 1 ಅವರ್ ಬೇಕೇ ಬೇಕು ಆಯ್ತಾ. ನಾನ್ ಸ್ವಲ್ಪ ಈ ತರ ಚಾಕು ಸಹಾಯದಿಂದ ಗೆರೆ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಅಷ್ಟೇನೆ. ಇವಾಗ್ಲೇ ತೆಗಿಯೋದಿಲ್ಲ. 1 ಅವರ್ ಹಾಗೆ ಬಿಡ್ತೀನಿ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ನೀವು ಕೂಡ ಟ್ರೈ ಮಾಡಿ ಆಯ್ತಾ. ಇನ್ನ ಅಂದ್ರೆ ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಇನ್ನ ಅಂದ್ರೆ ಸಖತ್ತಾಗಿರ್ತದೆ. ಇವತ್ತು ಕೂಡ ಚೆನ್ನಾಗೇ ಬಂದಿತ್ತು ಇಲ್ಲ ಅಂತಲ್ಲ. ಇನ್ನ ಏನಾದ್ರೂ ಹಾಕ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಇನ್ನು ಜಾಸ್ತಿ ಆಗ್ತದೆ ಬರ್ಫಿ ಈ ತರ. ಇವತ್ತು ಸೋಮವಾರ, ಗಂಟೆ ಸುಮಾರು 12:40. ಇವತ್ತು ಅಡ್ಗೆ ಕೆಲಸ ಸ್ವಲ್ಪ ಬೇಗನೆ ಮುಗ್ದಿತ್ತು. ಹಾಗೆ ಇವತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಬರ್ಫಿ ಮಾಡಿದ್ದೆ. ಅದು ಸೆಟ್ ಆಗೋದಕ್ಕೆ ಬಿಟ್ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ತಣ್ಣಗಾಗ್ಬೇಕು ಅದನ್ನ ಕಟ್ ಮಾಡೋದಕ್ಕೆ. ನಂತರ ಕಟ್ ಮಾಡಿದ್ರೆ ಆಯ್ತು ಅಂತ ಕಿಚನ್ ಎಲ್ಲ ನೀಟ್ ಮಾಡಿ ಇವಾಗ ತಾನೇ ಬಂದೆ. ವರ್ಷದ ಎಂಟು, ವರ್ಷದ ಕೊನೆಯ ದಿನಗಳು. ಇನ್ನ ಒಂದು 2 days ಅಲ್ಲಿ ಈ ವರ್ಷ ಮುಗ್ದು ಇನ್ನ ನಾವು ಹೊಸ ವರ್ಷಕ್ಕೆ ಕಾಲಿಡ್ತೀವಿ. ಅಂದ್ರೆ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ತುಂಬಾ ಜನ ನಮ್ಮ ಹಿಂದೂಗಳು ಯುಗಾದಿಗೆ ಹೊಸ ವರ್ಷ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನ ಒಂದು ಇತ್ತೀಚೆಗೆ ಒಂದು 3-4 days ಇಂದ ನಾನು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಜನ ವಿಡಿಯೋ ಹಾಕಿದ್ದನ್ನ ನೋಡ್ತಾ ಇದ್ದೆ. ಏನಂತಂದ್ರೆ ತುಂಬಾ ಜನ ವಿಡಿಯೋ ಹಾಕಿದ್ರು. ಈ 2025ರಲ್ಲಿ ನಾವು ಕಾರ್ ತಗೊಂಡ್ವಿ, ಸೈಟ್ ತಗೊಂಡ್ವಿ, ಇನ್ನ ಬಿಸ್ನೆಸ್ಗೆ ಕೈ ಹಾಕಿದ್ವಿ, ಬಿಸ್ನೆಸ್ ಎಲ್ಲ ಸಕ್ಸಸ್ ಆಯ್ತು, ಈ ತರ ಎಲ್ಲ ವಿಡಿಯೋ ಮಾಡಿ ಹಾಕ್ತಾ ಇದ್ರು. ನಾನು ಕುತ್ಕೊಂಡು ವಿಚಾರ ಮಾಡ್ತಾ ಇದ್ದೆ, ನಮ್ ಜೀವನದಲ್ಲಿ ಅಂದ್ರೆ ಯಾವ್ದು ಕೂಡ ನಾವು ಅನ್ಕೊಂಡಿದ್ ತರ ಹೋಗಿದ್ದ ದಿನಗಳಿಲ್ಲ. ಯಾವತ್ತೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ತಿರುವುಗಳೇ ಜಾಸ್ತಿ. ನಾನು ಅನ್ಕೊಂಡಿದ್ ಪ್ರಕಾರ ನಾನ್ ನೋಡಿದ್ದು ತುಂಬಾ ಜನ ವಿಡಿಯೋ ಹಾಕ್ತಾ ಇದ್ರಲ್ಲ, ನಾವ್ ಈ ವರ್ಷ ಈ ತರ ಎಲ್ಲ ಸಕ್ಸಸ್ ಅನ್ನ ನೋಡಿದ್ವಿ ಅಂತ. ನನ್ಗೆ ಆವಾಗ ಅನಿಸ್ತಾ ಇತ್ತು, ನಾವು ಸಕ್ಸಸ್ ನೋಡಿದಕ್ಕಿಂತ ಈ ವರ್ಷ ಕಳ್ಕೊಂಡಿದ್ದೆ ಹೆಚ್ಚು ಅಂತ ಅನಿಸ್ತಾ ಇತ್ತು. ಅಂದ್ರೆ ಕೆಲವೊಂದು ಕಳ್ಕೊಂಡ್ವಿ, ಬೇಜಾರಿದೆ, ಇಲ್ಲ ಅಂತ ಅಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನ ಪಡ್ಕೊಳ್ಳೋದಕ್ ಸಾಧ್ಯನಾ ಅಂತ ಹೇಳ್ಬಿಟ್ಟು. ಒಂದನ್ ಕಳ್ಕೊಂಡ್ರು ಕೂಡ ಕೈ ತುಂಬಾ ಕೆಲ್ಸ ಇದೆ. ಆ ಮಾಡುವಂತಹ ಕೆಲ್ಸನ ದೇವ್ರು ನಮ್ಮನ್ನ ಕೈ ಹಿಡಿದ್ರೆ ಅಷ್ಟೇ ಸಾಕು. ನನ್ ಜಾಸ್ತಿ ಜೀವನದಲ್ಲಿ ಹಂಗ್ ಬದುಕ್ಬೇಕು, ಹಿಂಗ್ ಬದುಕ್ಬೇಕು, ಅದ್ ತಗೊಳ್ಬೇಕು, ಇದ್ ತಗೊಳ್ಬೇಕು ಆಸೆ ಆಕಾಂಕ್ಷೆಗಳಿಲ್ಲ ಅಂತಲ್ಲ. ನನ್ನ ಹತ್ರ ನಾನು ಎಷ್ಟು ದುಡಿತೀನಿ ಅಷ್ಟ್ರಲ್ಲೇ ನನ್ ಆಸೆ ಕನ್ಸನ್ನ ಕಾಣುವಂತವಳು. ಅದಕ್ಕೂ ಮೀರಿ ನಾನು ಕಾಣುವಂತವಳಲ್ಲ. ಅಂದ್ರೆ ವಿಪರೀತ ಸಾಲ ಮಾಡ್ಕೊಂಡು ಅಂದ್ರೆ ಈ ತರ ಬೇಕು ಬೇಕು ಅನ್ನೋದ್ರ ಹಿಂದೆ ನಾವು ತುಂಬಾ ಓಡಬಾರ್ದು. ರೀಸನ್ ಇಷ್ಟೇನೆ, ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆ ತರ, ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು. ತುಂಬಾ ಓಡಬಾರ್ದು. ಅಂದ್ರೆ ನಮ್ಗೆ ಬೇಕು ಅನ್ನೋ ಆಸೆಗೆ ನಾವು ಅಂದ್ರೆ ಸಾಲ ಮಾಡಿಟ್ಟು ಹೋಗ್ಬಾರ್ದು. ಈ ತರ ನನ್ನ ಮೈಂಡ್ ಅಲ್ಲಿ ವಿಚಾರಗಳು. ಇನ್ನ ನಿಮ್ಗೆಲ್ಲ ಈ ವರ್ಷ ಹೇಗೋಯ್ತು ಅಂತ ಕಾಮೆಂಟ್ ಮಾಡಿ ಆಯ್ತಾ. ಎಷ್ಟ್ ಜನ ಈ ವರ್ಷ ಲಾಭನೇ ನೋಡಿದ್ರಿ, ಎಷ್ಟು ಜನ ನಷ್ಟ ನೋಡಿದ್ರಿ ಅಂತಾನು ಕಾಮೆಂಟ್ ಮಾಡಿ ಆಯ್ತಾ. ಯಾವಾಗ್ಲೂ ಅಂದ್ರೆ ಮನುಷ್ಯನ್ ಜೀವನನೇ ಹಾಗೆ, ಅಂದ್ರೆ ಯಾವಾಗ್ಲೂ ಖುಷಿನೇ ನೋಡೋದಕ್ ಆಗೋದಿಲ್ಲ. ಸಿಹಿ ಕಹಿ ಎರಡೂ ಕೂಡ ಇರ್ತದೆ. ಎಲ್ಲಾನು ಸಮನಾಗಿ ಸ್ವೀಕರಿಸಬೇಕು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ನೋಡಿದ್ದೆ ಆಯ್ತಾ ಮೊನ್ನೆ ದಿನ. ಹೆಂಡತಿಯ ಇಷ್ಟಗಳನ್ನೆಲ್ಲ ಪೂರೈಸೋಕೆ ಗಂಡ ಒದ್ದಾಡ್ತಾನೆ ಅನ್ನೋದು ಎಷ್ಟು ಸತ್ಯನೋ, ಗಂಡನಿಗೆ ಕಷ್ಟ ಆಗ್ಬಾರ್ದು ಅಂತ ಹೆಂಡತಿನೂ ಅದೆಷ್ಟೋ ಆಸೆಗಳನ್ನ ತ್ಯಾಗ ಮಾಡಿರ್ತಾಳೆ ಅನ್ನೋದು ಅಷ್ಟೇ ಸತ್ಯ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆಯ್ತಾ. ನನಗೂ ಕೂಡ ನಿಜ ಅಂತ ಅನ್ಸ್ತು, ಹಂಗಾಗಿ ನಿಮ್ಗೆ ಹೇಳಿದೆ. ನಾನು ಕೂಡ ಎಲ್ಲರ ಹಾಗೆ ಚಿಕ್ಕ ಪುಟ್ಟ ಕನಸುಗಳನ್ನೆಲ್ಲ ಕಾಣ್ತೀನಿ, ಕಾಣೋದೇ ಇಲ್ಲ ಅಂತಲ್ಲ. ಇಷ್ಟರಲ್ಲೇ ಬದುಕಬೇಕು ಈ ತರ ಎಲ್ಲ ಅಲ್ಲ. ತುಂಬಾ ಕನಸುಗಳನ್ನ ನಾನು ಕೂಡ ಕಾಣ್ತೀನಿ. ಹಾಗಂದ ಮಾತ್ರಕ್ಕೆ ಪಕ್ಕದ ಮನೆಯವ್ರು ಏನೋ ತಂದ್ರು, ಅವ್ರೇನೋ ಮಾಡಿದ್ರು, ಅವ್ರು ಸೈಟ್ ತಗೊಂಡ್ರು, ಅವ್ರು ಒಡವೆ ತಂದ್ರು ಅಂತೆಲ್ಲಾನು ಕಾಂಪಿಟೇಷನ್ಗೆಲ್ಲ ಹೋಗುವಂತವಳು ನಾನು ಖಂಡಿತ ಅಲ್ಲ ಸ್ನೇಹಿತರೆ. ಕಾಂಪಿಟೇಷನ್ಗೆಲ್ಲ ಹೋಗೋದಿಲ್ಲ. ನಮ್ಮ ಹತ್ರ ಇದೆಯಾ ಅದನ್ನ ಖರ್ಚು ಮಾಡ್ಬೇಕು ಈ ತರ. ಇನ್ನ ಒಂದೇನಂತಂದ್ರೆ, ಮನುಷ್ಯ ಬೇಕು ಅನ್ನೋದ್ರ ಹಿಂದೆ ತುಂಬಾ ಓಡ್ತಿರ್ತಾನೆ. ಅವನಿಗೆ ಗೊತ್ತಿರೋದಿಲ್ಲ ಒಂದಿನ ನಾವು ಕೂಡ ಈ ಭೂಮಿ ಮೇಲೆ ಶಾಶ್ವತ ಅಲ್ಲ ಅನ್ನೋದು. ಕೆಲವೊಂದು ಇನ್ಸಿಡೆಂಟ್ ಗಳು ಆದಾಗ ತುಂಬಾ ಜನಕ್ಕೆ ಅರಿವಾಗಬಹುದು. ಸಾಕಷ್ಟು ಇನ್ಸಿಡೆಂಟ್ ಗಳು ನಡೀತಾ ಇರ್ತದೆ. ನ್ಯೂಸ್ ಅಲ್ಲೆಲ್ಲ ನೋಡ್ತಾನೆ ಇರ್ತೀರಿ ನೀವು ಕೂಡ ತುಂಬಾ ಜನ. ಇನ್ನ ಒಂದು ಇತ್ತೀಚಿನ ದಿನಗಳಲ್ಲಿ ಸಂಬಂಧಕ್ಕೆಲ್ಲ ಬೆಲೆನೇ ಇಲ್ಲ ಸ್ನೇಹಿತರೆ. ಬರೇ ದುಡ್ಡಿದ್ಯಾ ನಾನ್ ಸೇಫು ಅನ್ನೋ ಮೈಂಡ್ ಸೆಟ್ ಜನಕ್ಕೆ ಅಲ್ವಾ ರೀ. ಜೀವನ ಹೇಗೆ ಅಂತಂದ್ರೆ ತುಂಬಾ ಪಾಠಗಳನ್ನ ಕಲಿಸ್ತದೆ. ಕೆಲವೊಮ್ಮೆ ಬರೆಗೈನಲ್ಲಿ ನಿಂತ್ರು ಕೂಡ ಅಂದ್ರೆ
ಹೆಂಗ್ ಬದುಕಬೇಕು ಅನ್ನೋದು ಕೂಡ ಜೀವನ ಪಾಠ ಕಲಿಸ್ತದೆ. ಬದುಕೋದಕ್ಕೆ ದುಡ್ಡು ಬೇಕು, ಹಾಗಂತ ದುಡ್ಡೇ ಬದುಕಾಗಬಾರ್ದು. ಅಂದ್ರೆ ಇವಾಗಿನ ಕಾಲ ಹೇಗೆ ಅಂತಂದ್ರೆ ದುಡ್ಡಿನ ಹಿಂದೆ ತುಂಬಾ ಓಡ್ತಿರ್ತಾರೆ. ಅಂದ್ರೆ ಸ್ಟಾಪೇ ಇಲ್ಲ, ಯಾವ್ದಕ್ಕೂ ಕೂಡ ಟೈಮ್ ಕೊಡೋದಕ್ಕೆ ಅವ್ರ ಹತ್ರ ಸಮಯನೇ ಇರೋದಿಲ್ಲ. ಈ ತರ ಏನೇ ಇರ್ಲಿ ನಮ್ ಕರ್ತವ್ಯ ಅಂತ ಬಂದಾಗ ನಾವ್ ಅದನ್ನ ಸರಿಯಾಗಿ ನಿಭಾಯಿಸ್ಬೇಕು. ಇದು ನಾನು ಯಾವಾಗ್ಲೂ ದೇವ್ರ ಹತ್ರ ಕೇಳೋದಿಷ್ಟೇನೆ, ನಂದೇನ್ ಕರ್ತವ್ಯ ಅಂತ ಬರುತ್ತೋ ಅದನ್ನ ನಿಭಾಯಿಸುವಂತಹ ಶಕ್ತಿ ಕೊಡು ದೇವ್ರೆ ಅಂತ ಹೇಳ್ಬಿಟ್ಟು ಇಷ್ಟು. ನಾನು ತುಂಬಾ ಬಾರಿ ತುಂಬಾ ವೀಕ್ ಆದಾಗ, ತುಂಬಾ ಕುತ್ಕೊಂಡಾಗ, ಜೀವನದ ಬಗ್ಗೆ ನಾನು ತುಂಬಾ ಚಿಂತೆ ಮಾಡಿದಾಗ ನಮ್ಮ ಮನೆಯವರು ಒಂದ್ ಮಾತು ಹೇಳ್ತಾರೆ, ಬರ್ತಾನು ಕೂಡ ನೀನ್ ಒಬ್ಳೆ ಬಂದಿದ್ದೆ, ಹೋಗ್ತಾನು ಕೂಡ ಒಬ್ಳೆ ಹೋಗ್ತೀಯ, ಏನು ನೀನು ಸಂಪಾದನೆ ಮಾಡ್ಕೊಂಡು ಭೂಮಿಗೆ ಬಂದಿರೋದಿಲ್ಲ, ಏನೇ ಸಂಪಾದನೆ ಮಾಡಿದ್ರು ಅದು ಮಧ್ಯದಲ್ಲಿ ಈ ಸಂಪಾದನೆ ಮಾಡೋದು, ಹೋಗ್ತಾ ಕೂಡ ಒಬ್ಳೆ ಹೋಗ್ಬೇಕು, ಯಾವ್ದನ್ನು ಕೂಡ ನೀನ್ ತಗೊಂಡ್ ಹೋಗೋದಿಲ್ಲ ಅಂತ. ಇದು ಸತ್ಯ ಸ್ನೇಹಿತರೆ. ನೀವು ಬೇಕಂದ್ರೆ ನನ್ನ ಮಾತನ್ನ ಕುಂತ್ಕೊಂಡು ವಿಚಾರ ಮಾಡಿ, ಇದು 100% ಸತ್ಯ. ಮನುಷ್ಯ ಹೋಗ್ಬೇಕಾದ್ರೆ ಕರ್ಮ ತಕೊಂಡ್ ಬಂದಿರ್ತಾ, ಹೋಗ್ಬೇಕು ಕರ್ಮ ತಕೊಂಡೆ ಹೋಗ್ತಾರೆ. ಹಾ, ಇಷ್ಟೇ ಜೀವನ. ಯಾಕೆ ಇವಿಷ್ಟನ್ನ ಶೇರ್ ಮಾಡ್ಕೊಂಡೆ ಅಂತಂದ್ರೆ, ತುಂಬಾ ಜನ ನೀವು ಕೂಡ ವಿಡಿಯೋಸ್ ನೋಡೋರು, ಇನ್ಸ್ಟಾಗ್ರಾಮ್ ನೋಡೋರು, ಸಾಕಷ್ಟು ಜನ ನಮ್ಗೆ ಈ ತರ ಆಯ್ತು ಈ ವರ್ಷ, ನಾವ್ ಈ ತರ ಎಲ್ಲ ಸಕ್ಸಸ್ ನೋಡಿದ್ವಿ ಅಂತಂದ್ರೆ ನಿಮ್ ಮೈಂಡ್ಗೂ ಒಂದು ನಂತರನೇ ವಿಚಾರಗಳು ಬರ್ಬಹುದಲ್ವಾ. ಎಷ್ಟೆಲ್ಲ ಜನಕ್ಕೆ ಈ ತರ ವಿಚಾರ ಬಂತಂತನೂ ಕೂಡ ಕಾಮೆಂಟ್ ಮಾಡಿ ಆಯ್ತಾ. ಸಿಗ್ತೀನಿ ಸ್ನೇಹಿತರೆ, ಆಮೇಲೆ ಒಂದು ವಿಡಿಯೋ ಶೂಟ್ ಮಾಡ್ಲಿಕ್ಕಿದೆ, ನೋಡ್ತೀನಿ. ಇವಾಗ ಮಾಡೋದು, ಊಟ ಮಾಡ್ಕೊಂಡ್ ಮಾಡೋದು ಅಂತ ಗೊತ್ತಿಲ್ಲ, ನೋಡೋಣ. ಬರ್ಫಿ ತಣ್ಣಗಾಗಿದ್ ನಂತರ ನಾನು ಈ ತರ ಒಂದು ದೋಸೆ ತಿರುವು ಹಾಕ್ತಿವಿ ಅಲ್ವಾ, ಅದ್ರಲ್ಲಿ ನೀಟಾಗಿ ಎತ್ತಿದೆ. ಕೊನೆಗೆ ನಮ್ಮನೆಯವ್ರದ್ದು ಈ ತರ ಬಿಡ್ಸ್ಕೊಟ್ರು ಎಲ್ಲಾನು. ನೀಟಾಗಿ ಕಟ್ ಮಾಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಆಯ್ತಾ, ಒಮ್ಮೆ ಟ್ರೈ ಮಾಡಿ. ಬರ್ಫಿ ಎಲ್ಲ ತಿಂದಿದ್ದಾಯ್ತು, ಕೆಳಗಡೆ ಕೂಡ ಕೊಟ್ಬಿಟ್ಟು ಬಂದಿದ್ದೆ. ಹಂಗೆ ನನ್ಗೆ ಪಲ್ಯ ಕೊಟ್ಟಿದ್ರು ಇವತ್ತು. ಮೂಲಂಗಿ ಸೊಪ್ಪಿನ ಪಲ್ಯ, ಹರ್ಗಿ ಸೊಪ್ಪಿನ ಪಲ್ಯ ಎಲ್ಲ ಮಾಡಿದ್ರು, ನನ್ಗೂ ಕೂಡ ಕೊಟ್ಟಿದ್ರು. ಹಾಕೊಂಡು ಊಟ ಕೂಡ ಮಾಡಿದ್ದಾಯ್ತು. ಪಲ್ಯ ನಾನ್ ಮಾಡಿದ್ದಲ್ಲ ಆಯ್ತಾ. ನಾನ್ ಮಾಡಿದ್ದು ಇವತ್ತು ಮೂಲಂಗಿ ಬೇಳೆ ಸಾರು, ಬೀನ್ಸ್ ಎಲ್ಲ ಹಾಕಿ ಮಾಡಿದ್ದೆ. ಟೇಸ್ಟಿಯಾಗಿ ಆಗಿತ್ತು ಇವತ್ತು ಸಾರು. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.